ಹಾಯ್ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗಿನ ಜಾವ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಊರ ಕಡೆ ಹೊರಟ್ವಿ. ಕೆಲಸ ಇದ್ವು ಅಂತ ಹೇಳ್ಬಿಟ್ಟು ಹಾಗೆ ಬಂದ್ವಿ. ನಮ್ಮ ಅತ್ತೆ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು. ಅದ್ರದ್ದೊಂದು ವಿಡಿಯೋ ತಕ್ಕೊಂಡು ಹಾಗೆ ಸ್ವಲ್ಪ ಕೆಲಸ ಇದ್ವು, ಎಲ್ಲ ಕೆಲಸ ಮುಗಿಸ್ಕೊಂಡು ಅತ್ತೆ ನಾನು ಮಾತಾಡ್ಕೊತ ಕುಂತ್ಕೊಂಡಿದ್ವಿ ನೋಡಿ. ಹಾಗೆ ಅವರು ಹೇಳ್ತಿದ್ರು, ಡೈಲಿ ಮನೆ ಮುಂದೆ ರಂಗೋಲಿ ಹಾಕ್ಬೇಕಂದ್ರೆ ನನಗೆ ರಂಗೋಲಿ ಡಿಸೈನ್ಸೇ ನೆನಪು ಬರಲ್ಲ, ನಿಂಗೆ ಯಾವಾದರೂ ಗೊತ್ತಿದ್ದರೆ ಹಾಕ್ಕೊಡು ಅಂತೇಳಿ. ಹಾಗೆ ನೋಡೋಣ, ಟ್ರೈ ಮಾಡೋಣ ಅಂತ ಹಾಕ್ತಿದ್ದೆ. ಹಾಗೆ ಸ್ವಲ್ಪ ಇಂಟ್ರೆಸ್ಟ್ ಬಂದುಬಿಡ್ತು. ಸ್ವಲ್ಪ ಹೊತ್ತು ಅದರಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ ನೋಡಿ. ಎಷ್ಟೆಲ್ಲ ರಂಗೋಲಿ ಇಳಿಸಿದ್ನಿ ಅಂತ ನಿಮಗೂ ತೋರಿಸ್ತೀನಿ. ನನಗೆ ಚುಕ್ಕಿ ರಂಗೋಲಿಯಲ್ಲೇ ಅಷ್ಟೊಂದೆಲ್ಲ ಬರಲ್ಲ, ಬಟ್ ಟ್ರೈ ಮಾಡಿದೆ. ಅವರಿಗೆ ಫುಲ್ ದೊಡ್ಡ ಬೇಡ, ಚಿಕ್ಕವೇ ಹಾಕ್ಬಿಡು, ನಂಗೆ ಅಷ್ಟೊಂದು ಟೈಮೆಲ್ಲ ಇರಲ್ಲ ಅಂತಿದ್ರು. ಹಾಗಾಗಿ ಸ್ವಲ್ಪ ರಂಗೋಲಿ ಚಿಕ್ಕವು ಯಾವ್ಯಾವ ಇರ್ತಾವ ಅವೆಲ್ಲ ಅವ್ರಿಗೆ ಹಾಕ್ಕೊಡ್ತಿದ್ದೆ. ಅಂದರೆ ಅವರು ಅದನ್ನು ಪ್ರಾಕ್ಟೀಸ್ ಮಾಡಿ ಬೆಳಗ್ಗೆ ಹಾಕ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತಂತ ಹೇಳಿದ್ದವರು. ಹಾಗೆ ಇಲ್ಲಿ ಸನ್ನಿಗೆ ಉಪ್ಪಿಟ್ಟು ಮಾಡ್ಕೊಂಡು ಬಿಡೋಣ ಅಂತ ಮಾಡ್ಕೊತಿದ್ದೀನಿ. ಸಣ್ಣನ ರವೆ ಉಪ್ಪಿಟ್ಟು ಮಾಡ್ತಿದ್ದೀನಿ. ಇದ್ರ ರೆಸಿಪಿ ಏನು ನಾನು ಹಾಕ್ತಿಲ್ಲ, ಹಾಗೆ ಸುಮ್ಮನೆ ನಿಮ್ಮ ಜೊತೆ ಮಾತಾಡ್ಕೊತ ಉಪ್ಪಿಟ್ಟು ಮಾಡಿದ್ರಾಯ್ತಂತ ಮಾಡ್ಕೊತಿದ್ದೀನಿ. ನಾನು ಮಾಡ್ತಿರೋದು ಡೈಲಿ ರೊಟೀನ್, ಅಂದರೆ ನಾನು ಡೈಲಿ ವ್ಲಾಗ್ ಹಾಕ್ತಾಯಿರ್ತೀನಿ. ನನ್ನ ಲೈಫಲ್ಲಿ ಏನೇನು ನಡೀತಿದೆ ಅದನ್ನೆಲ್ಲ ನಿಮಗೆ ನಾನು ಶೇರ್ ಮಾಡ್ಕೊತಿದ್ದೀನಿ. 20% ಮಾತ್ರ ನಾನು ವ್ಲಾಗಲ್ಲಿ ಶೇರ್ ಮಾಡ್ಕೊತಿದ್ದೀನಿ. ಹಾಗಾಗಿ ನಾನು ಎಲ್ಲವನ್ನು ನಿಮಗೆ ವಿಡಿಯೋ ಮೂಲಕ ತೋರಿಸ್ಬೇಕಾಗತ್ತೆ. ಯಾರೇನು ಅಂದ್ಕೊಳ್ಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಸನ್ನಿ ಉಪ್ಪಿಟ್ಟು ಆಗೋಗ್ಬಿಡ್ತು. ನಾವು ಮಕ್ಕಳಿಗೆ ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ಕುದಿಸ್ಕೊತೀವಿ ಅಷ್ಟು ಚೆನ್ನಾಗಿ ಟೇಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ರವೆ ಫುಲ್ಲು ಗಂಜಿ ಥರ ಆಗೋಗ್ಬೇಕು. ಆ ಮಟ್ಟಿಗೆ ರವೆನ ಕುದಿಸ್ಕೋಬೇಕಂದ್ರೆ ಮಾತ್ರ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿ. ಜಾಸ್ತಿ ಎಣ್ಣೆ ಯೂಸ್ ಮಾಡಲಾರ್ದೆ ಮಾಡಿದರೆ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.